ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟ್ರೈಗ್ಲಿಸರೈಡ್ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಸುಮಾರು ಜನ ಕೇಳಿದ್ರು, ಸೊ ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ನೀವು ಹೆಲ್ತ್ ಎಂಥೂಸಿಯಸ್ಟ್ ಆಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈಗ ಟ್ರೈಗ್ಲಿಸರೈಡ್ನ ಕಡಿಮೆ ಮಾಡೋದು ಹೇಗೆ ಅಂತ. ಈ ಟ್ರೈಗ್ಲಿಸರೈಡ್ ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಇರೋ ಒಂದು ಫ್ಯಾಟು ಜಾಸ್ತಿ ಆದರೆ ಹಾರ್ಟ್ ಡಿಸೀಸ್ಗೆ ಕಾರಣ ಆಗುತ್ತೆ. ಸ್ವಲ್ಪ ಟಿಪ್ಸ್ ಏನು ಅಂತಂದರೆ, ಶುಗರ್ನ ಕಂಟ್ರೋಲ್ ಮಾಡಿ ಹಾಗೂ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ಕಂಟ್ರೋಲ್ ಮಾಡಿ. ಸೊ ಹೋಲ್ ಗ್ರೈನ್ಸು ಫ್ರೂಟ್ಸ್ನ ಆಪ್ಟ್ ಮಾಡಿ, ಮತ್ತು ರೆಗ್ಯುಲರ್ ಮೂಮೆಂಟ್ ಅಂದರೆ ಯಾವಾಗಲೂ ಎಕ್ಸಸೈಸ್ ಮಾಡ್ತಾಯಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗುಡ್ ಫ್ಯಾಟ್ ಬಗ್ಗೆ ಮರಿಬೇಡಿ. ಅವಕಾಡೋ, ಸೀಡ್ಸು, ಆಲಿವ್ ಆಯಿಲ್ ಈ ಥರ ಫ್ಯಾಟ್ಸ್ನ ಯೂಸ್ ಮಾಡಿ. ಆಲ್ಕೋಹಾಲ್ ತಗೊಳ್ಳೋರಾದರೆ ಆದಷ್ಟು ಕಮ್ಮಿ ಮಾಡಿ. ಅದಲ್ಲದೆ ನೀರು ಚೆನ್ನಾಗಿ ಕುಡಿ. ಯಾವಾಗಲೂ ಹೈಡ್ರೇಟೆಡ್ ಆಗಿದ್ದರೆ ನಮ್ಮಲ್ಲಿರೋ ಫ್ಯಾಟ್ ಅಂಶನ ಜಾಸ್ತಿ ಕಮ್ಮಿ ಮಾಡುತ್ತೆ. ಸೊ ಈ ಎಲ್ಲ ಚೇಂಜಸ್ಗಳನ್ನ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡ್ರೆ ಹೆಲ್ದಿಯಾಗಿರೋಕ್ಕೆ ಕಾರಣ ಆಗುತ್ತೆ. ಯಾವಾಗಲೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.